ಫ್ರೆಂಡ್ ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ಇವತ್ತು ನಮ್ಮ ಮನೆಗೆ ಒಂದು ಹೊಸ ವಸ್ತು ಅಂತಲೇ ಹೇಳ್ಬೋದು. ಹೊಸ ವಸ್ತು ಬರ್ತಾ ಇದೆ. ಅದು ತುಂಬ ದಿನ ಆಗಿತ್ತು ಹೊಸ ವಸ್ತು ತಗೊಂಡು. ಹಾಗಾಗಿ ಇವತ್ತು ಹೊಸ ವಸ್ತು ಬರ್ತಾ ಇದೆ. ಅದೇನಂತ ನಿಮಗೂ ತೋರಿಸ್ತೀನಿ ನೋಡಿ. ಇನ್ನು ಬರ್ತಾ ಇದೆ ಅನಿಸುತ್ತೆ, ದಾರಿಯಲ್ಲಿ ಬರ್ತಾ ಇದೆ. ನಮ್ಮ ಮನೆಯವ್ರು ಹೋಗಿದ್ದಾರೆ ತಗೊಂಡು ಬರೋದಕ್ಕೆ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ನಮ್ಮ ಮನೆಗೆ ಹೊಸ ವಸ್ತು ಅಂತ ಬಂದು. ಅಂದರೆ ಮಕ್ಕಳಿದ್ರೆ ಎಲ್ಲ ಒಂದೊಂದೇ ತೊಗೊಬಂದು ಇಟ್ಕೊತಿದ್ದೆವು. ಮಕ್ಕಳಿಲ್ವಲ್ಲ, ಹಾಗಾಗಿ ನಾನು ಏನು ತೊಗೊಂಡು ಬರಲ್ಲ ಹೊಸ ವಸ್ತು. ಇವತ್ತು ತೊಗೊಳ್ಬೇಕು ಅಂತಲೇ ಹೋಗಿ ತೊಗೊಂಡು ಬರ್ತಾ ಇರೋದು. ತೊಗೊಂಡು ಬರ್ತಾರೆ, ನೋಡೋಣ ಹೇಗಿರುತ್ತೆ ಅಂತ ಹೇಳಿ ನಿಮಗೂ ತೋರಿಸ್ತೀನಿ. ಕರೆಂಟ್ ಹೋಗಿದೆ ಫ್ರೆಂಡ್. ಇವಾಗ ಏನು ಸಾಂಬಾರು ಮಾಡೋಣ ಅಂದರೆ ಫಿಶ್ ತೊಗೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಹೋಗಿ ಫಿಶ್ ತೊಗೊಂಡು ಬರ್ತೀನಿ. ಇವಾಗ ತೊಗೊಂಡು ಬಂದು ಮಾಡ್ತೀನಿ. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಆಲ್ರೆಡಿ ತುಂಬ ಸಲ ಹಾಕಿದ್ದೀನಿ ನಾನು, ಬಟ್ ಬೇಕಂದರೆ ಕಮೆಂಟ್ ಮಾಡಿ. ನೋಡಿ, ಕರೆಂಟ್ ಇಲ್ಲ, ಹೊರಟೋಗಿದೆ. ಬರೋ ತನಕ ವೆಯ್ಟ್ ಮಾಡಿ ಮಾಡಬೇಕು. ಇವಾಗ ನೋಡಿ, 1 kg ಮೀನು ತೊಗೊಂಡು ಬಂದಿದ್ದೀನಿ. ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂದರೆ, ಫಸ್ಟು ಇದಕ್ಕೆ ಸ್ವಲ್ಪ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂದರೆ, ರಾಗಿ ಹಸಿಟ್ಟು ಮತ್ತು ಉಪ್ಪು ಹಾಕ್ಬಿಟ್ಟು ಫಸ್ಟು ತೊಳ್ಕೊಂಡ್ಬಿಟ್ಟು ರೆಡಿ ಮಾಡ್ತೀನಿ. ರೆಡಿ ಮಾಡಿ ಇಟ್ಕೊಂಡು ಸಾಂಬಾರು ಮಾಡಿದ್ದು ಆಯಿತು, ಎಲ್ಲ ಆಯಿತು, ಅಡುಗೆನೂ ಆಯಿತು. ಇನ್ನೂ ಐಟಮ್ ಬಂದಿಲ್ಲ, ಬರೋದು ಇಲ್ಲ ಇವತ್ತು. ಯಾಕಂದರೆ ಇವತ್ತು ಬರಲ್ಲ ಅಂತ ಹೇಳಿದರೆ ನಾಳೆ ಬರುತ್ತಂತೆ. ನೋಡಿ, ಅನ್ನ ಸಾಂಬಾರೆಲ್ಲ ಮಾಡಿದ್ದೀನಿ. ತಿಂದು ಮಲಿಕೊಳ್ಳೋದಷ್ಟೇ ಫ್ರೆಂಡ್. ನಾಳೆ ವ್ಲಾಗಿಗೆ ಮಾಡಾಕ್ತೀನಿ ಮತ್ತೆ ನಾನು. ನೋಡಿ, ಫಿಶ್ ಸಾಂಬಾರಿಗೆ ಯಾರಿಗಾನ ಬೇಕು ಅಂದರೆ ಕಮೆಂಟ್ ಮಾಡಿ, ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಫಿಶ್ ಸಾಂಬಾರು ಅಂತ. ಸ್ವಲ್ಪನೇ ಮಾಡಿದ್ದೀನಿ ಫ್ರೆಂಡ್, ಯಾಕಂದರೆ ಇರೋದೇ ಇಬ್ಬರು. ಹಾಗಾಗಿ ಸಾಂಬಾರು ಎಷ್ಟು ಬೇಕಷ್ಟೇ ಮಾಡ್ಕೊತೀನಿ ನಾನು. ನಾಳೆ ಸಿಗೋಣ.